ಭೂಮಿಕಾ, ನೀನೇನಾದರೂ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ಯಾ? ಕೇಸ್ ಎಲ್ಲಿ ತನಕ ಬಂತು ಅಂತ ಏನಾದರೂ ಕೇಳಿದ್ಯಾ? ಇಲ್ಲ ಅತ್ತೆ, ನಾನು ಕಾಲ್ ಮಾಡಿಲ್ಲ, ಅವರು ನನಗೆ ಕಾಲ್ ಮಾಡಿಲ್ಲ. ಏನಮ್ಮ ಈಗ ಸುಮ್ಮನೆ ಕೂತ್ರೆ ಹೇಗೆ? ನಾವೇ ಫಾಲೋ ಅಪ್ ಮಾಡಬೇಕಲ್ವಾ? ಸ್ಟೇಷನ್ಗೆ ಹೋಗಿ ವಿಚಾರಿಸೋಣ. ಜೈ ಏನಾದರೂ ಬಾಯಿ ಬಿಟ್ನಾ, ಸತ್ಯ ಏನಾದರೂ ಗೊತ್ತಾಯ್ತಾ ಅಂತ. ನೀನು ಬರ್ತೀಯಾ? ಅತ್ತೆ, ಸ್ಟೇಷನ್ ಹೋಗೋ ಅವಶ್ಯಕತೆ ನನಗಿಲ್ಲ ಅಂತ ಅನ್ಸುತ್ತೆ. ಯಾಕಮ್ಮ ಭೂಮಿಕಾ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಅತ್ತೆ, ಪೊಲೀಸವರು ಅವ್ರ ಕೆಲಸ ಮಾಡ್ತಿದ್ದಾರೆ. ಪ್ರತಿದಿನ ನಾವು ಹೋಗಿ ಏನಾಯಿತು ಅಂತ ಕೇಳಿದ್ರೆ ಅವ್ರು ಬೇಜಾರು ಮಾಡ್ಕೊಬಿಡ್ತಾರೆ. ತಡ ಆಗ್ಬೋದು, ಬಟ್ ಸತ್ಯ ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ. ಅಲ್ಲ ಭೂಮಿಕಾ, ಜಯದೇವ್ ಏನು ಚಿಕ್ಕ ಕೆಲಸನ ಮಾಡಿದ್ದು, ಈ ಮನೇನೇ ಬ್ಲಾಸ್ಟ್ ಮಾಡಕ್ಕೆ ನೋಡ್ದ. ಇಷ್ಟೆಲ್ಲ ಆದರೂ ನೀನಿಷ್ಟು ಕೂಲಾಗಿದೆಯಲ್ಲ, ನನಗೆ ತುಂಬ ಆಶ್ಚರ್ಯ ಆಗ್ತದೆ. ಇಲ್ಲ ಅತ್ತೆ, ನಾನು ಕೂಲಾಗಿಲ್ಲ. ನನಗೂ ಸಾಕಷ್ಟು ಕೋಪ ಇದೆ, ನೋವಿದೆ, ಒಳಗೊಳಗೆ ಕುದೀತಾ ಇದ್ದೀನಿ. ಆದರೆ ಆಚೆ ತೋರಿಸ್ಕೊತಿಲ್ಲ ನಾನು. ಈಗ ಸದ್ಯಕ್ಕೆ ನಾವು ಕೋಪದ ಕೈಗೆ ಬುದ್ಧಿ ಕೊಟ್ಟು ಯಾವ ಡಿಸಿಷನ್ ತೊಗೋಬಾರ್ದಲ್ವಾ? ಜಯದೇವ್ರಿಗೆ ಶಿಕ್ಷೆ ಆಗಬೇಕು, ಆದರೆ ಅದು ನಮ್ಮ ಕೋಪದಿಂದ ಅಲ್ಲ, ಅವ್ರು ಮಾಡಿರೋ ತಪ್ಪಿಂದ, ಸಾಕ್ಷಿಗಳಿಂದ. ಒಂದು ವೇಳೆ ನಾನು ಈ ವಿಷಯದಲ್ಲಿ ಮುಂದೆ ನಿಂತಿದ್ದೀನಿ ಅಂತ ಗೌತಮ್ ಅವ್ರಿಗೆ ಗೊತ್ತಾದರೆ ಅವ್ರು ನನ್ನನ್ನು ಕಾಪಾಡೋಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಆಗ ಈ ಕೇಸೇ ಒಂದು ದಾರಿ ತಗೊಳುತ್ತೆ, ಅವ್ರ ಕೋಪ ಇನ್ನೊಂದು ದಾರಿ ತಗೊಳುತ್ತೆ. ಕೊನೆಗೆ ಪರಿಸ್ಥಿತಿ ನಮ್ಮನ್ನು ಎಲ್ಲಿ ತಂದು ನಿಲ್ಲಿಸುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗೋದು ನನಗಿಷ್ಟ ಇಲ್ಲ. ಹೌದು ಕಣಮ್ಮ ಭೂಮಿಕಾ, ನಾನು ಅದನ್ನು ಹೇಳ್ತಾ ಇರೋದು. ನಮ್ಮ ಗೌತಮ್ ಯಾವುದೇ ಕಾರಣಕ್ಕೂ ಇದರಲ್ಲಿ ಇನ್ವಾಲ್ವ್ ಆಗಬಾರ್ದು. ಆ ಕೆಲಸ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನೀನು ಆ ಕೆಲಸ ಮಾಡಲೇಬೇಕು. ಅದಕ್ಕೆ ಅಂಕಲ್ ನಾನು ಇನ್ವಾಲ್ವ್ ಆಗ್ತಿಲ್ಲ. ಬಟ್ ನಾನು ಜಯದೇವ್ ಅವ್ರನ್ನ ಕ್ಷಮಿಸಿಲ್ಲ. ಪ್ಲೀಸ್ ದಯವಿಟ್ಟು ಇದರಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡಿಬಿಡಿ. ಸಾರಿ. ನೋಡಿದೆ ಸಿಸ್ಟರ್, ಭೂಮಿಕಂಗೆ ಜಯದೇವ್ ಅಂದರೆ ಮೊದಲಿಂದೂ ಆಗಲ್ಲ. ಅದಕ್ಕೆ ಅವಳು ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದು. ಯಾಕೆ ಹೇಳು? ಈ ಯುದ್ಧ ಗೌತಮ್ ತನಕ ಬರಬಾರ್ದು ಅಂತ. ವಿವೇಕ ಅಂದರೆ ಇದೇನಮ್ಮ. ಇಲ್ಲ ಅಣ್ಣ, ನಾನು ಅವಳನ್ನ ಸ್ಟೇಷನ್ಗೆ ಕರೆದಿದ್ದು ಬೇರೆ ವಿಷಯಕ್ಕೆ. ಯಾವ ಕಾರಣಕ್ಕೆ ಸಿಸ್ಟರ್? ನಾವು ಅವನನ್ನು ನೋಡಬೇಕು. ಸಿಸ್ಟರ್, ಇದೇನಿದು ಹೊಸ ನಾಟಕ? ಅವನು ನೋಡೋದಕ್ಕ ಅಥವಾ ಒಂಥರ ಮಾತಾಡೋದಕ್ಕ? ಇಷ್ಟು ದಿನ ಅವನು ಎಲ್ಲರ ಕಣ್ಣಲ್ಲೂ ಭಯ ನೋಡಿದ್ದಾನೆ. ಆದರೆ ಈಗ ನನಗೆ ಅವನ ಕಣ್ಣಲ್ಲಿ ಎಷ್ಟು ಭಯ ಇದೆ ಅಂತ ನೋಡಬೇಕು. ತಪ್ಪು ಮಾಡಿದ್ರೆ ಅವನ ಜೀವನ ಎಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಂತ ಅವನಿಗೆ ಅರ್ಥ ಆಗಬೇಕು. ನಾನು ಅದನ್ನು ನೋಡಬೇಕು. ಅಯ್ಯೋ ಸಿಸ್ಟರ್, ನನಗೆ ಯಾಕೋ ನೀನು ಮಾಡ್ತಾ ಇರೋದು ಸರಿ ಅಂತ ಅನ್ನಿಸ್ತಾನೆ ಇಲ್ಲ. ಇಲ್ಲ ಅಣ್ಣ, ನಾನು ಮಾಡ್ತಾ ಇರೋದು ಸರಿಯಾಗೇ ಇದೆ. ಅಯ್ಯೋ ದೇವ್ರೆ, ಒಬ್ಬರು ಕೋಪದಲ್ಲಿ ಕಣ್ಣು ಮುಚ್ಕೊಂಡಿದ್ದಾರೆ, ಇನ್ನೊಬ್ಬರು ನೋವಲ್ಲಿ ಮನಸ್ಸು ಮುಚ್ಕೊಂಡಿದ್ದಾರೆ. ಏನಾಗ್ತಾ ಇದೆ ಇಲ್ಲಿ?